ವ್ಯೋಮಕೇಶನ ಬಳಿ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಒಬ್ಬ ಮೋಹನ ಅಂತ ಬರ್ತಾನೆ. ಅವನು ವ್ಯೋಮಕೇಶನ ಬಳಿ ಮಾತನಾಡುವಾಗ, ನನ್ನ ತಂದೆ ವಯಸ್ಸಾಗಿದೆ, ಅವರು ತುಂಬ ಶ್ರೀಮಂತರು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಈಗ ಅವ್ರಿಗೆ ಲಕ್ವ ಹೊಡೆದು ಬಿಟ್ಟಿದೆ. ಅವರು ಕೊಠಡಿಯಲ್ಲೇ ಇರ್ತಾರೆ. ಸರಿ, ಅದಕ್ಕೇನಂತೆ? ಒಂದು ಸಮಸ್ಯೆ ಇದೆ. ಏನು ಅಂದರೆ, ಅವರು ಯಾವುದೋ ಒಂದು ವಸ್ತುವನ್ನು ಉಪಯೋಗಿಸ್ತಾ ಇದ್ದಾರೆ. ಅವ್ರ ಬುದ್ಧಿ ಭ್ರಮಣೆ ಆಗ್ತಾ ಇದೆ. ಆ ವಸ್ತು ಯಾವುದು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಆ ಕೊಠಡಿಯನ್ನೆಲ್ಲ ಚೆಕ್ ಮಾಡಿದ್ದೇವೆ, ಯಾವುದೇ ಅನುಮಾನಾಸ್ಪದ ವಸ್ತು ಸಿಕ್ಕಿಲ್ಲ. ಮತ್ತು ಆ ಕೊಠಡಿಯೊಳಗೆ ನಾನು, ನನ್ನ ತಾಯಿ ಬಿಟ್ಟು ಇನ್ಯಾರು ಒಳಗಡೆ ಹೋಗೋದಿಲ್ಲ. ಅವರು ಯಾವಾಗಲೂ ಬಾಗಿಲು ಹಾಕ್ಕೊಂಡಿರ್ತಾರೆ. ಆ ವಸ್ತು ಅವರಿಗೆ ಹೇಗೆ ಸಿಗ್ತಾ ಇದೆ ಎನ್ನುವುದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ಎಂಥ ವಸ್ತು ಅಂತಂದರೆ, ಜೇಡ ಒಂದು ದೇಶದಲ್ಲಿ ವಿಶೇಷವಾಗಿ ಇರತಕ್ಕಂಥದ್ದು. ಅದರ ರಸವನ್ನು ಅವ್ರು ಕುಡಿತಾರೆ. ಅದು ವಿಷ. ಆದರೆ ಅದು ಅವ್ರಿಗೆ ಒಗ್ಗಿದೆ. ಅವ್ರಿಗೆ ಬುದ್ಧಿ ಭ್ರಮಣೆಯಾಗಿ ಬಾಯಿಗೆ ಬಂದಾಗೆ ಬೈತಾರೆ, ಅಂತಾರೆ. ಕೂಡ ಕೇಳೋಕ್ಕಾಗೋದಿಲ್ಲ. ಮತ್ತು ಅವ್ರು ಏನೇನೋ ಬರಿತಾ ಇರ್ತಾರೆ. ಬರೀ ಅಶ್ಲೀಲವಾದಂಥ ಸಮಸ್ಯೆಗಳು, ಅಶ್ಲೀಲವಾದಂಥ ವಿಚಾರಗಳು. ಅದನ್ನು ಓದೋಕ್ಕೆ ಆಗೋದಿಲ್ಲ. ಓದಿದ್ರೆ ಬುದ್ಧಿ ಕೆಟ್ಟೋಗುತ್ತೆ ಅಷ್ಟೇ. ಏನು ಮಾಡಬೇಕು ಗೊತ್ತಿಲ್ಲ. ಆ ವಿಷ ಅವ್ರಿಗೆ ಹೇಗೆ ಸಿಕ್ಕತ್ತೆ ಅನ್ನೋದು ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಒಬ್ಬ ಪಹರೆದಾರನ್ನು ಹೊರಗಡೆ ಇಟ್ಟಿದ್ದೀವಿ. ಯಾರು ಒಳಗಡೆ ಹೋಗಲ್ಲ, ಯಾರು ಹೊರಗಡೆ ಬರಲ್ಲ. ಆದರೆ ಒಂದು ವಿಷಯವನ್ನು ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ಸರಿ, ವ್ಯೋಮಕೇಶ ನಿಮ್ಮ ಮನೆಗೆ ಬರ್ತೀವಿ, ನಾನು ಮತ್ತು ಅಜಿತ್ ಒಂದ್ಸಲಿ ನೋಡ್ತೀವಿ ಅಂತ ಅಲ್ಲಿಗೆ ಬರ್ತಾನೆ. ಅವ್ರ ಕೊಠಡಿಯನ್ನೆಲ್ಲ ಒಂದ್ಸಲಿ ಎಲ್ಲ ನೋಡ್ತಾನೆ. ಏನು ಯಾವುದೇ ಸುಳಿವು ಇಲ್ಲ, ಯಾವುದೇ ವಿಷ ಇಲ್ಲ. ಒಂದೆರಡು ಅವರು ಔಷಧಿ ತೊಗೊತಾರಲ್ಲ, ಆ ಬಾಟ್ಲುಗಳೆಲ್ಲ ಇರುತ್ತೆ. ಆ ಬಾಟ್ಲಲ್ಲಿ ಅವ್ರು ತಗೊಳ್ಳೋ ಔಷಧಿ ಇರುತ್ತೆ. ಅದೆಲ್ಲವೂ ಸಹ ಹೋಮಿಯೋಪತಿ ಔಷಧಿ. ಮತ್ತು ಇನ್ನೇನು ಸಿಕ್ಕೋದಿಲ್ಲ, ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಅವ್ರು ಬರೀತಾ ಇರೋದನ್ನು ತೆಗೆದು ನೋಡ್ತಾನೆ. ಬರೀ ಅಶ್ಲೀಲ, ಕೆಲಸಕ್ಕೆ ಬಾರ್ದು, ಮಧ್ಯದಲ್ಲೆಲ್ಲ ಕೆಂಪನೆ ಗುರುತು ಹಾಕಿರುತ್ತೆ. ಅದನ್ನೆಲ್ಲ ಓದಿದ್ರೆ ಅಸಹ್ಯ ಅನ್ನಿಸ್ಬಿಡುತ್ತೆ. ವ್ಯೋಮಕೇಶನಿಗೆ, ಅಜಿತನಿಗೆ ಭಾಳ ಸಮಸ್ಯೆ ಇದೆ. ಏನಿದು, ಎಲ್ಲಿಂದ ಬರುತ್ತೆ ಆ ವಿಷ, ಅದನ್ನು ಹೇಗೆ ಸೇವನೆ ಮಾಡ್ತಾರೆ ಒಂದು ಗೊತ್ತಾಗಲ್ವಲ್ಲ. ಮತ್ತು ಆ ಮೋಹನನ್ನ ಕೇಳ್ತಾರೆ, ಯಾರ್ಯಾರು ಒಳಗಡೆ ಹೋಗ್ತೀರಿ? ನಾನು, ನನ್ನ ತಾಯಿ ಹೋಗ್ತೀವಿ. ಪಹರೆದಾರ ಸಹ ಹೊರಗಡೆ ಇರ್ತಾನೆ, ಅವನು ಸಹ ಒಳಗಡೆ ಹೋಗೋದಿಲ್ಲ. ಆದರೆ ಒಂದು ವಿಚಾರ, ಪೋಸ್ಟ್ ಮ್ಯಾನ್ ಒಬ್ಬ ಬರ್ತಾನೆ. ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಬಂದಿರುತ್ತೆ, ಅದಕ್ಕೆ ಸೈನ್ ಹಾಕಿ ನಮ್ಮಪ್ಪ ತಗೊತಾರೆ. ಆ ಪೋಸ್ಟ್ ಮ್ಯಾನು ತೊಗೊಂಬರ್ದ ಲಕೋಟೆಯನ್ನು ನೋಡಿದ್ದೀವಿ. ಅದರೊಳಗೆ ಏನೂ ಇಲ್ಲ, ಬರೀ ಖಾಲಿ ಹಾಳೆ ಇರುತ್ತೆ. ಅದನ್ನು ಪರೀಕ್ಷೆ ಮಾಡಿಬಿಟ್ಟಿದ್ದೀವಿ. ಈಗ ವ್ಯೋಮಕೇಶನಿಗೆ ಸಮಸ್ಯೆ ಬರ್ತಿ, ಏನಿರ್ಬೋದು ಅಂತ ಹೇಳಿ ಅವನಿಗೆ ಒಂದು ಅನುಮಾನ ಬರುತ್ತೆ. ಆ ವ್ಯೋಮಕೇಶ ಆ ಪೋಸ್ಟ್ ಮ್ಯಾನ್ ಏನು ತರ್ತಾನೆ, ರಿಜಿಸ್ಟರ್ ಪೋಸ್ಟು ಒಡೆದು ನೋಡ್ತಾನೆ. ಅದರೊಳಗೆ ಏನೂ ಇಲ್ಲ, ಬರೀ ಖಾಲಿ ಹಾಳೆ ಇರುತ್ತೆ. ಆದರೆ ಈ ಮುದುಕ ಒಬ್ಬ ಹೆಂಗಸಿಗೆ ಪ್ರತಿ ತಿಂಗಳು ಮನೆ ಆರ್ಡ್ರ್ ಮಾಡ್ತಾ ಇರ್ತಾನೆ. ಆ ಪೋಸ್ಟ್ ಮ್ಯಾನಿಗೆ ಕಳಿಸಿ ಹೇಳಿ, ಮನೆ ಆರ್ಡ್ರ್ ಮಾಡಬೇಕು ದುಡ್ಡು ಅಂತ ಹೇಳಿ. ಯಾಕೆ ಮಾಡ್ತಾನೆ? ಆ ಹೆಂಗಸು ಎಲ್ಲಿಂದ ಕಳಿಸ್ತಾಳೆ ಅವಳಿಗೆ ಒಂದು ಗೊತ್ತಾಗೋದಿಲ್ಲ. ವ್ಯೋಮಕೇಶನಿಗೆ ಅನುಮಾನ ಬರುತ್ತೆ. ಪೋಸ್ಟ್ ಮ್ಯಾನ್ನ ವಿಚಾರ ಮಾಡ್ತಾನೆ. ಅವನು ನನಗೇನು ಗೊತ್ತಿಲ್ಲ, ರಿಜಿಸ್ಟರ್ ಪೋಸ್ಟ್ ಬರುತ್ತೆ, ನಾನು ಅವ್ರಿಗೆ ಕೊಡ್ತೀನಿ, ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ವ್ಯೋಮಕೇಶ, ಅಜಿತ ಇಬ್ಬರು ಸಹ ಕೂತ್ಕೊಂಡು ಯೋಚನೆ ಮಾಡಿ, ಈ ಪೋಸ್ಟ್ ಮ್ಯಾನ್ನಿಂದ ಈ ಕೆಲಸ ನಡೀತಾ ಇದೆ, ಅವನೊಬ್ಬನೇ ಆ ರೂಮ್ ಒಳಗೆ ಹೋಗ್ತಾ ಇರೋನು ಅಂತ. ಅದೇನಾಗಿರುತ್ತೆ, ಪೋಸ್ಟ್ ಮ್ಯಾನು ರಿಜಿಸ್ಟರ್ ಪೋಸ್ಟು ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಒಳಗಡೆ ಬಂದಾಗ ಆ ಮಾದಕ ವಸ್ತುವನ್ನು ಅವನ ಮಸಿ ಕುಡಿಕೆ ಇರ್ತಲ್ಲ ಅದರೊಳಗೆ ಇಟ್ಬಿಟ್ಟು ಹೊರಟೋಗಿರ್ತಾನೆ. ಇದು ಯಾರಿಗೂ ಗೊತ್ತಿರಲ್ಲ.
ಇವರು ರಿಜಿಸ್ಟರ್ ಪೋಸ್ಟ್ ನೋಡ್ತಾ ಇರ್ತಾರೆ. ಇವನು ಮೆಲ್ಲಿಗೆ ಮಸಿ ಕುಡಿಕೆಯೊಳಗೆ ಆ ಔಷಧಿನ ಹಾಕ್ಬಿಟ್ಟು ಹೋಗಿರ್ತಾನೆ. ಅವನಿಗೆ ಒಬ್ಬ ಹೆಂಗಸು ದುಡ್ಡು ಕೊಡ್ತಾ ಇರ್ತಾಳೆ. ಇದನ್ನು ಅವನು ಕಂಡಿಡ್ತಾನೆ. ಹೇಗೆ ಕಂಡಿಡ್ತಾನೆ ಅಂದರೆ, ಆ ಮುದುಕನ ಬಾಯಿ ಕೆಂಪಾಗಿರುತ್ತ ನಾಲಿಗೆ ಅಂತ ಕೇಳ್ತಾನೆ. ಹೌದು ಅಂತಾನೆ. ಆಗ ಅವನಿಗೆ ಅನುಮಾನ ಗೊತ್ತಾಗ್ಬಿಡುತ್ತೆ. ಆ ಕೆಂಪು ಮಸಿ ಕುಡಿಕೆ ಒಳಗೆ ಆ ಔಷಧಿಯನ್ನು ಅವನು ಪೋಸ್ಟ್ ಮ್ಯಾನ್ ಹಾಕ್ತಾ ಇರ್ತಾನೆ. ತರಲಬಾಲ್ ಅಂತ ಹೇಳಿ ಅದು ಔಷಧಿ, ಅದು ವಿಷ, ಅದು ಜೇಡರ ಹುಳುವಿನಿಂದ ಮಾಡಿದಂಥ ವಿಷ. ಅದನ್ನು ತಗೊಳ್ತಾ ಇರ್ತಾನೆ. ಅದನ್ನು ಬ್ಯೋಮಕೇಶ ಕಂಡಿಡ್ದು ಆ ಪೋಸ್ಟ್ ಮ್ಯಾನ್ನ ಅರೆಸ್ಟ್ ಮಾಡಿಸಿ ಆ ಮುದುಕನಿಗೆ ನಿಜವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಆರಂಭ ಆಗುತ್ತೆ. ಇದು ಒಂದು ಸ್ಟೋರಿ.